ನಾವು ನೀವೆಲ್ಲ ಮನಾಲಿ ಸಿಸ್ಸು ಅಂತ ಕೇಳಿರ್ತೇವೆ. ಆದರೆ ಇವತ್ತು ನಾವು ನಿಮ್ಮನ್ನು ಹಿಮಾಚಲದ ಮಡಿಲಲ್ಲಿ ಪರ್ವತಗಳ ನಡುವೆ ಅಡಗಿರುವ ಒಂದು ಚಿಕ್ಕ ಸ್ವರ್ಗ ತೋರಿಸ್ತೀವಿ. ಈ ಸ್ವರ್ಗದ ಹೆಸರೇ ಕಸೋಲ್. ಹಾಯ್, ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಡೇ 4 ಈ ಮನಾಲಿಯಿಂದ. ಸೊ ಮನಾಲಿಯಿಂದ ಸ್ವಲ್ಪ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಕಸೋಲಲ್ಲಿದ್ದೇವೆ ಆಯಿತಾ. ಸೊ ಕಸೋಲ್ ಒಂದು ಸಣ್ಣ ವಿಲೇಜ್, ಬಟ್ ಈಗ ಸ್ವಲ್ಪ ಜನರು ಜಾಸ್ತಿ ಬಂದು ಇದನ್ನು ಪಾರ್ಟಿ ಲ್ಯಾಂಡ್ ಆಫ್ ಮನಾಲಿ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಜಾಗಗಳಿದೆ, ಅದರಲ್ಲಿ ಟೆಂಪಲ್ಸ್ಗಳಿದೆ, ಪಾರ್ವತಿ ವ್ಯಾಲಿ ಇದೆ, ಹಾಗೆಯೇ ಅಲ್ಲಲ್ಲಿ ಕೆಫೆಗಳು ಕೂಡ ತುಂಬಾ ಫೇಮಸ್. ಸೊ ಇಲ್ಲಿಂದ ಈಗ ಡೈರೆಕ್ಟಾಗಿ ಕಸೋಲನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅದರ ಮೊದಲು ನಾವಿಲ್ಲಿ ಸ್ಟೇ ಆದಂತಹ ಹಾಸ್ಟೆಲ್ ಆಯಿತಾ, ಸಾಕಷ್ಟು ಕಡೆ ಇದೆ ಹಾಸ್ಟೆಲರ್, ಅದರಲ್ಲಿ ನಾವು ಹಾಸ್ಟೆಲರ್ ಕಸೋಲಲ್ಲಿದ್ದೇವೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಸೊ ಇಲ್ಲಿಂದ ಈಗ ಡೈರೆಕ್ಟಾಗಿ ಹತ್ತಿರದಲ್ಲೇ ಪ್ಲೇಸಸ್ಗಳಿದೆ, ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ರೇಂಜಲ್ಲಿ ಪ್ಲೇಸಸ್ಗಳಿದೆ. ಅದರಲ್ಲಿ ಫಸ್ಟ್ ಜಾಗ ನಾವು ಹೋಗ್ತಿರುವಂಥದ್ದು ಮಣಿಕರಣ್ ಅಂತ. ಸೊ ಈ ಜಾಗ ಏನಂತ ನೋಡ್ಕೊಂಬರೋಣ ಬನ್ನಿ. ಶಿವಶಂಕರಾಯ ಶುದ್ಧಾಯ ನೀಲಕಂಠಾಯ ಧೀಮಹಿ ಭಕ್ತವಾಂಛಿತದಾತಾರಂ ನಮಃ ಕೈಲಾಸವಾಸಿನೇ. ಮಣಿಕರಣದಲ್ಲಿ ವಿಶೇಷವಾಗಿರುವುದೇ ಈ ಬಿಸಿ ನೀರಿನ ಕುಂಡಗಳು. ಭೂಮಿಯ ಒಳಗಿನಿಂದ ಬರುತ್ತಿರುವಂತಹ ಈ ಕುದಿಯುವ ನೀರು ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ. ಇಲ್ಲಿ ಒಂದು ನಂಬಿಕೆ ಇದೆ, ಈ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮದ ಸಮಸ್ಯೆಗಳು ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತ. ಇದಕ್ಕೆ ಸಾಕ್ಷಿ ಎಷ್ಟು ಜನ ಅಂತ ಗೊತ್ತಿಲ್ಲ, ಆದರೆ ಭಕ್ತಿಯ ಮೇಲೆ ನಂಬಿಕೆ ಇಟ್ಟು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಶಾಂತಿ ಖಂಡಿತ ಪಡೆದುಕೊಳ್ತೇವೆ. ಇಲ್ಲಿ ಪ್ರಸಾದದ ರೂಪದಲ್ಲಿ ಕೊಡುವಂಥದ್ದು ಈ ಸಣ್ಣ ಚೀಲದಲ್ಲಿ ಕೊಟ್ಟಿರುವಂತಹ ಅಕ್ಕಿ ಮತ್ತು ಹಸಿ ಕಡಲೆ. ಇದನ್ನು ಇಲ್ಲಿ ಕುದಿಯುವ ಬಿಸಿ ನೀರಿಗೆ ಹಾಕಿ ಅದು ಬೆಂದ ನಂತರ ಅದನ್ನೇ ದೇವರ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಒಂದು ಕಡೆ ಕಸೋಲ್ ಇಲ್ಲಿನ ಮಣಿಕರಣ್ ದೇವಸ್ಥಾನ ನೇಚರ್ಗೆ ಫೇಮಸ್ ಅಂತ ಆದರೆ, ಇನ್ನೊಂದು ಕಡೆ ಇಲ್ಲಿನ ಕೆಫೆಗಳು ಅಷ್ಟೇ ಪ್ರಸಿದ್ಧ. ಟ್ರಾವೆಲರ್ಸ್ ಇಲ್ಲಿ ಕೇವಲ ತಿನ್ನಲಿಕ್ಕೆ ಬರಲ್ಲ, ಇಲ್ಲಿ ನೇಚರ್ ಜೊತೆ ಕನೆಕ್ಟ್ ಆಗಲಿಕ್ಕೆ ಬರ್ತಾರೆ. ಸೊ ಕಸೋಲ್ ಜಾಸ್ತಿ ಫೇಮಸ್ ಇಲ್ಲಿನ ನೇಚರ್ಗೆ ಮಾತ್ರ ಅಲ್ಲ, ಇಲ್ಲಿನ ಕೆಫೆಗಳಿಗೆ ಕೂಡ. ಸೊ ನಾವೀಗ ಒಂದು ಕೆಫೆ ಹೋಗ್ತಾ ಇದ್ದೇವೆ. ಸೊ ಹಿಂದೆಗಡೆ ಕಾಣಿಸ್ತಿರುವಂಥದ್ದು ಪಾರ್ವತಿ ವ್ಯಾಲಿ ಆಯಿತಾ. ಸೊ ಕಸೋಲಲ್ಲಿ ತುಂಬಾ ಫೇಮಸ್ ಈ ಒಂದು ವ್ಯಾಲಿ, ಇದನ್ನು ಪಾರ್ವತಿ ವ್ಯಾಲಿ ಅಂತ ಕರೀತಾರೆ. ಸೊ ಕೆಫೆ ಯಾವ ಥರ ಇದೆ ಅಂತ ನೋಡುವ. ಸೊ ನೋಡಿ, ರಿವರ್ ಸೈಡ್ ಇರುವಂತಹ ಕೆಫೆ ಹೇಗಿದೆ, ಪ್ರೈಸ್ ಅದೆಲ್ಲ ನೋಡ್ತೇವೆ. ಅದರ ಮೊದಲು ಆ್ಯಂಬಿಯನ್ಸ್ ಹೇಗಿದೆ ಅದು ಕೂಡ ತೋರಿಸ್ತೇನೆ. ಸೊ ನೀವೇನಾದರೂ ಕಸೋಲ್ ಬಂದರೆ ಇಲ್ಲಿ ಫುಡ್ಡಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಯಿತಾ. ಸೊ ಹಾಗಾಗಿ ಫುಡ್ ನೀವು ರಿವರ್ ಸೈಡೆಲ್ಲ ಬೇಕಂತ ಆದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ಕೊಡಬೇಕಾಗುತ್ತೆ. ಹಾಗೆಯೇ ಬೇರೆ ಬೇರೆ ಹೋಟೆಲ್ಸ್ಗಳು ಕೂಡ ಇದೆ ಆ ಸೈಡಲ್ಲಿ. ನಾವು ಇಲ್ಲಿ ತನಕ ಬಂದಿದ್ದೇವಲ್ಲ, ಹಾಗಾಗಿ ಈ ರಿವರ್ ಸೈಡ್ ಕೆಫೆ ಒಂದು ಆ್ಯಂಬಿಯನ್ಸ್ ನೋಡುವ ಹೇಗಿರುತ್ತೆ ಅಂತ ನಿಮಗೆ ತೋರಿಸುವ ಅಂತ ಬಂದಿರುವಂಥದ್ದು. ಸೊ ಕೆಫೆ ಕಡೆನೇ ಹೋಗ್ತಾ ಇದ್ದೇವೆ. ಸೊ ನೋಡುವ, ಇಲ್ಲಿ ಸಾಕಷ್ಟು ಕೆಫೆಗಳು ಫೇಮಸ್, ATS ಕೆಫೆ ಆಗಿರ್ಬೋದು, ಮತ್ತು 2-3 ಫೇಮಸ್ ಕೆಫೆಗಳು ರೀಲ್ಸಲ್ಲಿ ನೋಡಿರ್ತೇವೆ. ಸೊ ಅಂತಹ ಕೆಫೆಗಳಿಗೆ ಹೋಗ್ಬೋದು. ಅಥವಾ ಇಲ್ಲಿ ಕ್ಲೋಸ್ ಆಗಿದೆ, ಸ್ಟೇ ಕೂಡ ಉಂಟು. ಸೊ ನೋಡಿ, ಸ್ಟೇ ಅನ್ಸ ಕೆಫೆ ಸರ್ ಅಲ್ಲಿ ಹುಲ್ಗ ಬರ್ಬೇಕು. ಹಾಂ ನೋಡಿ, ಸ್ಟೆಪ್ ಇನ್ ಕಸೋಲ್. ಸೊ ಹುಕ್ಕ ಎಲ್ಲ ಉಂಟು ಇಲ್ಲಿ. ಹುಕ್ಕ ಹೇಳಿದ್ದೀರಾ? ಇಲ್ಲ, ಬಟ್ ಇವರು ಮಾತಾಡ್ತಿರುವಾಗ ಇವರ ಹಿಂದುಗಡೆ ವ್ಯೂ ಯಾವ ಥರ ಇದೆ ನೋಡಿ. ಅಲ್ಲಿ ಸ್ನೋಯಿಂದ ತುಂಬಿದಂತಹ ಬೆಟ್ಟ, ದೂರದವರೆಗೂ ಬೆಟ್ಟ. Sono笑顔に心奪われるの愛
ಈ ಕೆಫೆಯಲ್ಲಿ ತಿಂದು ನಾವು ಸ್ವಲ್ಪ ಹೊತ್ತು ಕಾಲ ಕಳೆದು ಸೀದಾ ಹೋದದ್ದು ಕಸೋಲ್ ಮಾರ್ಕೆಟ್ಗೆ. ಇಲ್ಲಿ ನಮ್ಮ ಶಾಪಿಂಗ್ ಹೇಗಿದೆ ಅಂತ ನೋಡುವ ಬನ್ನಿ. ಇಂಥ ಊರುಗಳಿಗೆ ಬಂದಾಗ, ಹಿಮಾಚಲ್ ಬಂದಾಗ ಅಥವಾ ಮನಾಲಿ ಇಂಥ ಸ್ನೋ ಬೀಳುವಂತಹ ಜಾಸ್ತಿ ಪ್ರದೇಶಗಳಿಗೆ ಬಂದಾಗ ಈ ಗ್ಲೌಸ್ ಏನಿದೆ ಅಥವಾ ಉಲನ್ ಸಾಕ್ಸ್ ಮತ್ತು ಕ್ಯಾಪ್, ಈ ಥರ ಕ್ಯಾಪ್ ಎಲ್ಲ ತುಂಬಾ ಲೈಫ್ ಸೇವರ್ ಆಯಿತಾ. ಸೊ ಖಂಡಿತ ಇದೆಲ್ಲ ಪರ್ಚೇಸ್ ಮಾಡಿ ಬನ್ನಿ, ಅಥವಾ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ಬಂದು ಪರ್ಚೇಸ್ ಮಾಡೋಷ್ಟು ನಿಮಗೆ ಚಳಿ ಸಹಿಸಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಚಳಿ ಉಂಟು ಇಲ್ಲಿ. -20 ನಾವು ಬಸ್ಸಿಂದ ಇಳಿಯುವಾಗ ಮನಾಲಿಯಲ್ಲಿ -20 ಇತ್ತು. ಈಗ ನಮ್ಮ ಬಾಡಿ ಅಡ್ಜಸ್ಟ್ ಆಗಿದೆ ಕೋಲ್ಡ್ಗೆ. ಬಟ್ ಫಸ್ಟ್ 2 ದಿನ ತುಂಬಾ ಕಷ್ಟ ಆಗ್ತದೆ. ನಮಗಂತೂ ತುಂಬಾ ಕಷ್ಟ ಆಯಿತು, ಯಾಕಂದರೆ ನಾವು ಮಂಗಳೂರಿಂದ ಬರೋರು. ಅಲ್ಲಿ 30 ಡಿಗ್ರಿಯನ್ನು ನೋಡಿ, 35 ಡಿಗ್ರಿಯನ್ನು ನೋಡಿ ಡೈರೆಕ್ಟಾಗಿ -20 ಡಿಗ್ರಿಯನ್ನು ನೋಡೋದು ಅಷ್ಟೊಂದು ಈಸಿ ಅಲ್ಲ. ಬಟ್ ನೀವೇನಾದರೂ ಬರೋದಂತಾದರೆ ವೆಲ್ ಪ್ರಿಪೇರ್ಡ್ ಆಗಿ ಬನ್ನಿ. ಥರ್ಮಲ್ಸ್ ಎಲ್ಲ ಹಾಕಿ, ಈ ಥರ ಮಫ್ಲರ್ಸ್ ಹಾಕಿ, ಹಾಗೆಯೇ ಕ್ಯಾಪ್ ಇದನ್ನೆಲ್ಲ ಹಾಕಿ ಬಂದು ಕರೆಕ್ಟಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಾಂತಾದರೆ ನಿಮಗೆ ಚಳಿಯಲ್ಲಿ ಸರ್ವೈವ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನೋಡಿ, ಬಂದಾಗ ಇಲ್ಲಿ ಶಾಪಿಂಗ್ ಎಲ್ಲ ಮಾಡಬೇಕಲ್ಲ. ಸೊ ಹಾಗೆಯೇ ಮ್ಯಾಗ್ನೆಟ್, ಇದು ಐಟಮ್ಸ್, ಬ್ಯಾಗ್, ಈ ಥರ ಜಾಕೆಟ್ಸ್, ಇಲ್ಲಿ ಫೇಮಸ್ ಈ ಥರದ್ದು ಪ್ಯಾಂಟ್ಸ್ ಆಯಿತಾ. ಸೊ ಅದನ್ನೆಲ್ಲ ತಗೊಳ್ಬೋದು. ಹೇಗಿದೆ ಸೊ ಇದರಲ್ಲಿ ಫೇಮಸ್ ಆದಂತಹ ಈ ಫ್ರಿಡ್ಜ್ ಮ್ಯಾಗ್ನೆಟ್ और क्या क्या है इधर, क्या क्या है इधर लोर है, जैकेट है, शॉल है, क्या चाहिए इधर बोलो, क्या क्या है बोलो. जैकेट, लोर, हाँ टोपा, हाँ. पंचू सेट, ऐसे मिलेगा. कसोल में क्या फेमस है इधर? फेमस तो ये जैकेट है लोकल. ये जैकेट है ना. यस, थैंक यू. आपका नाम? सागर. सागर. सागर नेपाली. हम कर्नाटक से. ಶಿವ है. हाँ. ಎಸ್ ಎಂತ ಮನೆಯಲ್ಲಿ ದಿಕ್ಕಿಯಲ್ಲಿದ್ರೆ ಇದನ್ನು ಕೊಂಡೋಗ್ಬೋದು ಊದ್ಲಿಕ್ಕೆ. ಇದು ಒಳ್ಳೆ ಗಾಳಿ ಬರ್ತದೆ. ಇದರಲ್ಲಿ ದೊಡ್ಡ ದೊಡ್ಡ ಸೈಜ್ ಎಲ್ಲ ಉಂಟು. ಇದೆಲ್ಲ ನೋಡಿ, ಇದೆಲ್ಲ ದೊಡ್ಡ ಸೈಜ್. ಮನೆಯಲ್ಲಿ ಊದ್ಲಿಕ್ಕಲ್ಲ? ಓಕೆ ಓಕೆ. ಅಡಿಗೆ ಮಾಡುವಾಗ ಅಡಿಗೆ ಮಾಡಲಿಕ್ಕೆ, ಬೇರೆ ಏನಲ್ಲ. ಎಂತ ಅಂತ ಗೊತ್ತಿಲ್ಲ ನನಗೆ. ಮತ್ತು ಸ್ಟಿಕ್ಕರ್ ಕೂಡ ಉಂಟು. ಇದನ್ನೆಲ್ಲ ನಾವು ಕೊಂಡೋಗ್ತೇವೆ, ಯಾಕೆಂದರೆ ಇದು ನಾವು ಯಾವತ್ತೂ ಇದನ್ನು ನೋಡಿದಾಗ ನೆನಪಾಗ್ತದೆ. ಓಕೆ, ನಾವು ಆ ದಿವಸ 5-6 ದಿನ ಟ್ರಿಪ್ ಮಾಡಿದ್ವಿ 4 ಜನ ಅಂತ. ಸೊ ಅಂಥದ್ದೆಲ್ಲ ತಗೊಂಡು ನೀವು ಕೂಡ ಹೋಗಿ ಒಂದು ಮೆಮೊರಿಯಾಗಿ ಮನಾಲಿಯ, ಕಸೋಲ್ನ ಎಲ್ಲಿ ಹೋದರೂ ಕೂಡ ಮಾಡ್ಬೋದು ನೀವು. ಸೊ ಅದನ್ನೊಂದು ಲೈಫಲ್ಲಿ ಫಾಲೋ ಮಾಡಿ. ಇಲ್ಲಿಗೆ ನಮ್ಮ ಮೊದಲ ನಾರ್ತ್ ಇಂಡಿಯಾ ಸೀರೀಸ್ ಮುಗಿಯುತ್ತೆ. ಈ ಟ್ರಿಪ್ನಲ್ಲಿ ನಮಗೆ ಮನಾಲಿ ಉತ್ಸಾಹ ಕೊಟ್ಟರೆ, ಅಟಲ್ ಟನಲ್ ರೋಮಾಂಚನ ಕೊಟ್ಟಿತ್ತು. ಆದರೆ ಕಸೋಲ್ ಮನಸ್ಸಿಗೆ ತುಂಬಾ ಶಾಂತಿ ಕೊಡ್ತು. ಈ ನಮ್ಮ ಪಯಣ ಕೇವಲ ಪರ್ವತಗಳನ್ನು ನೋಡುವುದಕ್ಕಾಗಿರಲಿಲ್ಲ, ಇದು ನೆನಪುಗಳನ್ನು ಸಂಗ್ರಹಿಸುವುದಕ್ಕಾಗಿತ್ತು. ಇದು ನಮ್ಮ ಸ್ನೇಹವನ್ನು ಇನ್ನೂ ಗಟ್ಟಿಯಾಗಿಸಿತು. ಎಲ್ಲದಕ್ಕೂ ಮಿಗಿಲಾಗಿ ಇದು ನಿಮ್ಮೆಲ್ಲರಿಗೂ ಒಂದು ಹೊಸ ಜಾಗದ ಅನುಭವ ಕೊಡೋಕ್ಕೋಸ್ಕರ ಆಗಿತ್ತು. ನಮ್ಮ ಈ ಮನಾಲಿ ಕಸೋಲ್ ಪ್ರಯಾಣ ಮುಗಿದಿರಬಹುದು, ಆದರೆ ಈ ಪರ್ವತಗಳ ನಿಶಬ್ದವು ನನ್ನೊಳಗೆ ಸದಾ ಕಾಲ ಮಾತಾಡುತ್ತದೆ. ನಮ್ಮ ಈ ಜರ್ನಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನಷ್ಟು ಪ್ರಯಾಣಗಳಲ್ಲಿ ನಮ್ಮ ಜೊತೆಯಾಗಿರಿ. ಮುಂದಿನ ವಿಡಿಯೋದಲ್ಲಿ ಮನಾಲಿ ಕಸೋಲ್ಗೆ ನೀವು ಹೇಗೆ ಹೋಗ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.